ಭಜನಾ ಗುರು ತಿಲಕ ಚಾನಲ್ಗೆ ಸ್ವಾಗತ. ನಾಮಸ್ಮರಣೆ ಯಜ್ಞ ನಾವು ಮಾಡ್ತಾ ಇದ್ದೀವಿ. ಹೊಸ ಭಜನೆಯೊಂದಿಗೆ ನಾವು ಬಂದಿದ್ದೇವೆ. ಯಾವುದೋ ಒಂದು ವೇದಿಕೆಯಲ್ಲಿ ಗುರುಗಳು ಪ್ರವಚನ ಮಾಡ್ತಾಯಿದ್ರು. ಭಕ್ತರಿಗೆ ಅರ್ಥ ಆಗಬೇಕು ಅಂತ ಸರಳವಾಗಿ ಹೇಳ್ತಾ ಇದ್ದರು. ನಾನು ಸಹ ಆ ವೇದಿಕೆಯ ಒಂದು ಭಾಗವಾಗಿದ್ದೆ, ಮುಖ್ಯ ಅತಿಥಿಯಾಗಿದ್ದೆ. ಗುರುಗಳ ಮಾತು ಕೇಳ್ತಾ ಕೇಳ್ತಾ ಒಂದು ವಿಷಯ ನನಗೆ ಭಾರೀ ಸುಖವಾಯಿತು, ಕೇಳಲಿಕ್ಕೆ ಖುಷಿಯಾಯಿತು. ಸರಳವಾಗಿ ಹೇಳಿದರು, ತ್ರಿಮೂರ್ತಿಗಳ ಪಾತ್ರವೇನು ನಮ್ಮ ಜೀವನದಲ್ಲಿ. ಯಾರು ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅವರು ಅದನ್ನು ಸರಳವಾಗಿ ಹೇಳಿದರು. ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಕೆಲಸದ ಪ್ರಾರಂಭ ಬ್ರಹ್ಮ, ಆ ಕೆಲಸದ ನಿರಂತರತೆ ವಿಷ್ಣು, ಮತ್ತು ಕೆಲಸ ಮುಗಿಯುವಾಗ ಅದು ಶಿವನ್. ಅಂದರೆ ಎಲ್ಲ ಕೆಲಸವೂ ಪ್ರಾರಂಭ ಆಗ್ತದೆ, ಎಲ್ಲ ಕೆಲಸವೂ ನಡೆಯುತ್ತದೆ, ಎಲ್ಲ ಕೆಲಸವೂ ಮುಗಿಯುತ್ತದೆ ಅಂತಿದ್ದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಲ್ಲಿದ್ದಾರೆ ಎಂಬುದನ್ನು ಅವರು ಭಾರೀ ಸರಳವಾಗಿ ವಿವರಿಸ್ತಾ ಇದ್ದರು. ಕಾರ್ಯಕ್ರಮದ ಉದ್ಘಾಟನೆ ಬ್ರಹ್ಮನಿಂದ ಆಗ್ತದೆ, ಆ ಕಾರ್ಯಕ್ರಮ ನಡೆಯುತ್ತದೆ ಮಹಾವಿಷ್ಣುವಿನಿಂದ, ಆ ಕಾರ್ಯಕ್ರಮದ ಸಮಾರೋಪ ಆಗ್ತದೆ ಶಿವನಿಂದ ಎಂಬ ಭಾವನೆಯಿಂದ ಅವರು ಹೇಳಿದಾಗ ಆನಂದವಾಯಿತು. ಆದ ಕಾರಣ ನಮ್ಮ ಜೀವನದ ಪ್ರಾರಂಭ ಬ್ರಹ್ಮನಿಂದ ಆದರೆ ಅದರ ನಿತ್ಯ ನಿರಂತರತೆ ವಿಷ್ಣುವಿನಿಂದ ಆಗಲಿ, ಆ ಸಾರ್ಥಕತೆಯನ್ನು ಪಡೆದು ಅದರ ಸಮಾರೋಪ ಮಹಾಶಿವನ ಆ ಸಾನ್ನಿಧ್ಯದಲ್ಲಿ ಆಗಲಿ ಎಂಬ ಭಾವನೆ ನಾವಿಟ್ಟುಕೊಂಡು ಮಾಡಿದಾಗ ಆನಂದ ಸಿಗುತ್ತದೆ ಎಂಬ ಭಾವನೆ ನನಗುಂಟಾಯಿತು. ಈಗ ಆ ನಿತ್ಯ ನಿರಂತರತೆಯನ್ನು ಕಾಪಾಡಲಿಕ್ಕೋಸ್ಕರ ಮಹಾವಿಷ್ಣುವಿನ ಒಂದು ಭಜನೆಯನ್ನು ನಾವು ಕೊಟ್ಟಿದ್ದೇವೆ. ಅನಂತ ಪದ್ಮನಾಭ ಅನಂತ ಶಯನ ಎಂಬುದಾಗಿ ನಾವು ದೇವರಿಗೆ ಹೇಳ್ತೇವೆ. ನಮ್ಮ ಮಾಮೂಲಾದ ನಿದ್ರೆ ಅದು ತಾಮಸಿಕವಾಗಿರ್ತದೆ, ಆದರೆ ವಿಷ್ಣುವಿನ ಆ ಅನಂತ ಶಯನತೆ ತಾಮಸಿಕವೇ ಅಲ್ಲ. ಹಾಗಾದರೆ ಅದೇನು ಅಂತ ಹೇಳಿದರೆ ಅದಕ್ಕೆ ಯೋಗ ನಿದ್ರೆ ಅಂತ ಹೇಳ್ತೇವೆ. ಭಗವಂತ ಮಲಗಿದ್ದರೆ ಜಗತ್ತಿದೆಯೇ ಎಂಬ ಭಾವನೆ ಅರ್ಥದಲ್ಲಿ ಅನಂತ ಶಯನನಾದ ಭಗವಂತ ಅನಂತ ಯೋಗ ಆ ನಿದ್ರೆಯಲ್ಲಿರ್ತಾನೆ, ಜಗತ್ತಿನ ಎಲ್ಲ ಯೋಗ ಯೋಗ್ಯತೆಗಳನ್ನು ಅವನು ನೀಡ್ತಾನೆ ಎಂಬ ಭಾವನೆಯಿಂದ ಮಹಾವಿಷ್ಣುವಿನ ಭಜನೆ ನಾವು ನೀಡಿದ್ದೇವೆ. ಶ್ರೋತೃಗಳೇ, ಬನ್ನಿ ಸ್ವರಾಕ್ಷರ ಸಹಿತ ಕಲಿಯಿರಿ, ಆನಂದ ಪಡಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ನಿಮ್ಮ ಮಿತ್ರರಿಗೂ ಪ್ರೇರೇಪಿಸಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ನಿಮ್ಮ ಕಮೆಂಟನ್ನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ಪರ್ಸನಲ್ ಆಗಿ ತುಂಬ ಜನ ಕಮೆಂಟ್ಸ್ ಹಾಕ್ತಾರೆ, ನನಗೆ ಪರ್ಸನಲ್ ಆಗಿ ಹಾಕಬೇಡಿ, ಈ ಯೂಟ್ಯೂಬ್ ಚಾನಲಲ್ಲೇ ಹಾಕಿ ಅಂತ ಹೇಳ್ತಾ ಮತ್ತೆ ನಾವು ಸಿಗೋಣ. ಒಳ್ಳೆಯದಾಗಲಿ. Krishna Rama Govinda Narayana Keshava Madhava Hare Narayana Krishna Rama Govinda Keshava Madhava ರಾಗ ಹಿಂದೋಳ ಆರೋಹಣ ಸ ಗ ಮ ಧ ನಿ ಸ 1 2 3 4 ಸ ಗ ಮ ಧ ನಿ ಸ ಅವರೋಹಣ ಸಾ ನಿ ದ ಮ ಗ ಸ 1 2 3 4 sa ni da ma ga sa
ಮೊದಲ ಸಾಲು ಸಾನಿ ಗ ಸದ ಮಗ ಸ ಮ ಮ 1 2 3 4 ಸಾನಿ ಗ ಸದ ಮಗ ಸ ಮ ಮ 2 2 3 4 ಸಾನಿ ಗ ಸದ ಮಗ ಸ ಮ ಮ 3 2 3 4 ಸಾನಿ ಗ ಸದ ಮಗ ಸ ಮ ಮ 4 2 3 4 ಸಾನಿ ಗ ಸದ ಮಗ ಸ ಮ ಅದರ ಸಾಹಿತ್ಯ ಶ್ರೀ ವಿಷ್ಣುಮೂರ್ತಿ ನಾರಾಯಣ 1 2 3 4 ಶ್ರೀ ವಿಷ್ಣುಮೂರ್ತಿ ನಾರಾಯಣ 2 2 3 4 ಶ್ರೀ ವಿಷ್ಣುಮೂರ್ತಿ ನಾರಾಯಣ ಮುಂದಿನ ಸಾಲು ಗಮದ ಮದನಿ ಧನಿ ಸನಿ ಗ ಸದ 1 2 3 4 ಗಮದ ಮದನಿ ಧನಿ ಸನಿ ಗ ಸದ 2 2 3 4 ಗಮದ ಮದನಿ ಧನಿ ಸನಿ ಗ ಸದ 3 2 3 4 ಗಮದ ಮದನಿ ಧನಿ ಸನಿ ಗ ಸದ 4 2 3 4 ಗಮದ ಮದನಿ ಧನಿ ಸನಿ ಗ ಸದ ಅದರ ಸಾಹಿತ್ಯ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ 1 2 3 4 ಕರುಣಾ ಸದಯ ಲಕ್ಷ್ಮೀ ಜನಾರ್ದನ 2 2 3 4 ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಪಲ್ಲವಿ ಹಾಡುವುದನ್ನು ನೋಡೋಣ. ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಮೊದಲ ಸಾಲು ಸಮದ ಮಗ ಸನಿ ಸಮಾದಾದ್ದಮ 1 2 3 4 ಸಮದ ಮಗ ಸನಿ ಸಮಾದಾದ್ದಮ 2 2 3 4 ಸಮದ ಮಗ ಸನಿ ಸಮಾದಾದ್ದಮ 3 2 3 4 ಸಮದ ಮಗ ಸನಿ ಸಮಾದಾದ್ದಮ 4 2 3 4 ಸಮದ ಮಗ ಸನಿ ಸಮಾದಾದ್ದಮ ಅದರ ಸಾಹಿತ್ಯ ಭವಸಾಗರ ತಾರಕ ಶ್ರೀಹರಿ 1 2 3 4 ಭವಸಾಗರ ತಾರಕ ಶ್ರೀಹರಿ 2 2 3 4 ಭವಸಾಗರ ತಾರಕ ಶ್ರೀಹರಿ ಮುಂದಿನ ಚರಣದ ಸಾಹಿತ್ಯ ಕರುಣಾಕರ ವತ್ಸಲ ಕೇಶವ 1 2 3 4 ಕರುಣಾಕರ ವತ್ಸಲ ಕೇಶವ 2 2 3 4 ಕರುಣಾಕರ ವತ್ಸಲ ಕೇಶವ ಮುಂದಿನ ಸಾಲು ಗಮದ ದದ ಸನಿ ದದ ಸನಿ ಗ ಸ 1 2 3 4 ಗಮದ ದದ ಸನಿ ದದ ಸನಿ ಗ ಸ 2 2 3 4 ಗಮದ ದದ ಸನಿ ದದ ಸನಿ ಗ ಸ 3 2 3 4 ಗಮದ ದದ ಸನಿ ದದ ಸನಿ ಗ ಸ 4 2 3 4 ಗಮದ ದದ ಸನಿ ದದ ಸನಿ ಗ ಸ ಅದರ ಸಾಹಿತ್ಯ ಶರಣಾಗತ ರಕ್ಷಕ ದಯಾ ಸಾಗರ 1 2 3 4 ಶರಣಾಗತ ರಕ್ಷಕ ದಯಾ ಸಾಗರ 2 2 3 4 ಶರಣಾಗತ ರಕ್ಷಕ ದಯಾ ಸಾಗರ ಮುಂದಿನ ಚರಣದ ಸಾಹಿತ್ಯ ವರದಾ ಭಯಹಸ್ತ
ಪುಣ್ಯಕೀರ್ತನ 1 2 3 4 ವರದಾಭಯಹಸ್ತ ಪುಣ್ಯಕೀರ್ತನ 2 2 3 4 ವರದಾಭಯಹಸ್ತ ಪುಣ್ಯಕೀರ್ತನ. ಮುಂದಿನ ಸಾಲು ಸರಿ ಮಗ ನಿಧರಾಸ 1 2 3 4 ಸರಿ ಮಗ ನಿಧರಾಸ 2 2 3 4 ಸರಿ ಮಗ ನಿಧರಾಸ 3 2 3 4 ಸರಿ ಮಗ ನಿಧರಾಸ 4 2 3 4 ಸರಿ ಮಗ ನಿಧರಾಸ. ಅದರ ಸಾಹಿತ್ಯ ಜಗನ್ನಾಥ ಋಷಿಕೇಶ 1 2 3 4 ಜಗನ್ನಾಥ ಋಷಿಕೇಶ 2 2 3 4 ಜಗನ್ನಾಥ ಋಷಿಕೇಶ. ಮುಂದಿನ ಚರಣದ ಸಾಹಿತ್ಯ ಭವನಾಶ ಪರಿಪೂರ್ಣ 1 2 3 4 ಭವನಾಶ ಪರಿಪೂರ್ಣ 2 2 3 4 ಭವನಾಶ ಪರಿಪೂರ್ಣ. ಮುಂದಿನ ಸಾಲು ಸನಿ ಮಗ ನಿಧಗ ಸಸ ಮಗ ಸನಿಧ ಮಗ 1 2 3 4 ಸನಿ ಮಗ ನಿಧಗ ಸಸ ಮಗ ಸನಿಧ ಮಗ 2 2 3 4 ಸನಿ ಮಗ ನಿಧಗ ಸಸ ಮಗ ಸನಿಧ ಮಗ 3 2 3 4 ಸನಿ ಮಗ ನಿಧಗ ಸಸ ಮಗ ಸನಿಧ ಮಗ 4 2 3 4 ಸನಿ ಮಗ ನಿಧಗ ಸಸ ಮಗ ಸನಿಧ ಮಗ. ಅದರ ಸಾಹಿತ್ಯ ಜಗನ್ನಾಥ ಹೃಷಿಕೇಶ ದಾಮೋದರ 1 2 3 4 ಜಗನ್ನಾಥ ಹೃಷಿಕೇಶ ದಾಮೋದರ 2 2 3 4 ಜಗನ್ನಾಥ ಹೃಷಿಕೇಶ ದಾಮೋದರ. ಮುಂದಿನ ಚರಣದ ಸಾಹಿತ್ಯ ಭವನಾಶ ಪರಿಪೂರ್ಣ ಸಂಕರ್ಷಣ 1 2 3 4 ಭವನಾಶ ಪರಿಪೂರ್ಣ ಸಂಕರ್ಷಣ 2 2 3 4 ಭವನಾಶ ಪರಿಪೂರ್ಣ ಸಂಕರ್ಷಣ. ಪೂರ್ತಿ ಭಜನೆ ಹಾಡೋಣ. ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಕರುಣಾ ಸದಯ ಲಕ್ಷ್ಮೀ ಜನಾರ್ದನ ಶ್ರೀ ವಿಷ್ಣುಮೂರ್ತಿ ನಾರಾಯಣ ಶ್ರೀ ವಿಷ್ಣುಮೂರ್ತಿ ನಾರಾಯಣ. ಭವಸಾಗರ ತಾರಕ ಶ್ರೀಹರಿ ಭವಸಾಗರ ತಾರಕ ಶ್ರೀಹರಿ ಶರಣಾಗತ ರಕ್ಷಕ ದಯಾ ಸಾಗರ ಶರಣಾಗತ ರಕ್ಷಕ ದಯಾ ಸಾಗರ ಭವಸಾಗರ ತಾರಕ ಶ್ರೀಹರಿ ಭವಸಾಗರ ತಾರಕ ಶ್ರೀಹರಿ ಶರಣಾಗತ ರಕ್ಷಕ ದಯಾ ಸಾಗರ ಶರಣಾಗತ ರಕ್ಷಕ ದಯಾ ಸಾಗರ. ಜಗನ್ನಾಥ ಋಷಿಕೇಶ ಜಗನ್ನಾಥ ಋಷಿಕೇಶ ಜಗನ್ನಾಥ ಋಷಿಕೇಶ ದಾಮೋದರ ಜಗನ್ನಾಥ ಋಷಿಕೇಶ ದಾಮೋದರ ಜಗನ್ನಾಥ ಋಷಿಕೇಶ ಜಗನ್ನಾಥ ಋಷಿಕೇಶ ಜಗನ್ನಾಥ ಋಷಿಕೇಶ ದಾಮೋದರ ಜಗನ್ನಾಥ ಋಷಿಕೇಶ ದಾಮೋದರ ಶ್ರೀ ವಿಷ್ಣುಮೂರ್ತಿ ನಾರಾಯಣ
ಶ್ರೀ ವಿಷ್ಣುಮೂರ್ತಿ ನಾರಾಯಣ. ಕರುಣಾಕರ ವತ್ಸಲ ಕೇಶವ, ಕರುಣಾಕರ ವತ್ಸಲ ಕೇಶವ, ವರದಾಭಯಹಸ್ತ ಪುಣ್ಯಕೀರ್ತನ, ವರದಾಭಯಹಸ್ತ ಪುಣ್ಯಕೀರ್ತನ, ಕರುಣಾಕರ ವತ್ಸಲ ಕೇಶವ, ಕರುಣಾಕರ ವತ್ಸಲ ಕೇಶವ, ವರದಾಭಯಹಸ್ತ ಪುಣ್ಯಕೀರ್ತನ, ವರದಾಭಯಹಸ್ತ ಪುಣ್ಯಕೀರ್ತನ, ಭವನಾಶ ಪರಿಪೂರ್ಣ, ಭವನಾಶ ಪರಿಪೂರ್ಣ, ಭವನಾಶ ಪರಿಪೂರ್ಣ ಸಂಕರ್ಷಣ, ಭವನಾಶ ಪರಿಪೂರ್ಣ ಸಂಕರ್ಷಣ, ಭವನಾಶ ಪರಿಪೂರ್ಣ, ಭವನಾಶ ಪರಿಪೂರ್ಣ, ಭವನಾಶ ಪರಿಪೂರ್ಣ ಸಂಕರ್ಷಣ, ಭವನಾಶ ಪರಿಪೂರ್ಣ ಸಂಕರ್ಷಣ. ಶ್ರೀ ವಿಷ್ಣುಮೂರ್ತಿ ನಾರಾಯಣ, ಶ್ರೀ ವಿಷ್ಣುಮೂರ್ತಿ ನಾರಾಯಣ. ಕರುಣಾ ಸದಯಾ ಲಕ್ಷ್ಮೀ ಜನಾರ್ದನ, ಕರುಣಾ ಸದಯಾ ಲಕ್ಷ್ಮೀ ಜನಾರ್ದನ, ಶ್ರೀ ವಿಷ್ಣುಮೂರ್ತಿ ನಾರಾಯಣ, ಶ್ರೀ ವಿಷ್ಣುಮೂರ್ತಿ ನಾರಾಯಣ.